ಒಂದು ವಿಷಯ ಸರ್, ಕಳೆದ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಗವಿಮಠಕ್ಕೆ 10 ಕೋಟಿ ರೂಪಾಯಿನ ಕೊಟ್ಟಿದ್ರು ಸರ್. ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿಲ್ಲ. ಅದ್ರ ಬಗ್ಗೆ ಏನೋ ಅದೇ ಸರ್ ಅನೌನ್ಸ್ ಮಾಡಿದ್ರು. ಈಗ ಅದ್ರ ಬಗ್ಗೆ ತಾವೇನಾದ್ರೂ ವಿಚಾರ ಮಾಡಿದ್ರು ಸರ್? ಮಠದ ಒಂದು 10,000 ಮಕ್ಕಳಿಗೆ ಕಟ್ಟಡವನ್ನು ಕಟ್ಟಿಸ್ತಾ ಇದ್ದಾರೆ ಸರ್ ಗವಿಮಠದ. ಮಾತಾಡೋದು ಮುಖ್ಯ ಅಲ್ಲ, ನಿನ್ನ ಜೋಬ್ ದುಡ್ಡು ಬಂದಾಗ ಮಾತ್ರ ದುಡ್ಡು ಬಂತು ಅಂತ ಆಯ್ತು. ನಾವು ಮಾತು ಕೊಟ್ಟಿದ್ದು 5 ಗ್ಯಾರಂಟಿ ಕೊಡ್ತೀವಿ ಅಂತ, 60,000 ಕೋಟಿ ರೂಪಾಯಿ ಆಗ್ತಾಯಿದೆ. 5 ಗ್ಯಾರಂಟಿಗಳನ್ನು ಕೊಡ್ತಿದ್ದು. ಕೊಟ್ಟು ಮಾತಿಗೆ ಏನು ಮಾಡ್ದೋ? ಎಲ್ಲರ ಮನೆಗೂ ಅಕೌಂಟಿಗೆ ದುಡ್ಡು ಹೋಗ್ತಾ ಐತೆ, ನಿಮ್ಮ ಮನೆಗೂ ಫ್ರೀಯಾಗಿ ಕರೆಂಟ್ ಬರ್ತಾ ಐತೆ, ಎಲ್ಲರೂ ಕೂಡ ಮಾಡಿದ್ದೀವಿ. ಸೊ ಅವರು ಬರೀ ಆದೇಶಗಳನ್ನು ಹೊರಡಿಸಿದ್ರು, ಹಣ ಬಿಡುಗಡೆ ಮಾಡಿರಲಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಿಜನಾ? ಮಾಡಿರಲಿಲ್ಲ. ಈಗ ನೀವು ನನ್ನ ಗಮನ ಸೆಳೀತಾ ಇದ್ದೀರಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಸರ್, ಈಗ ಈ ಗ್ಯಾರಂಟಿಗಳು ಲೋಕಸಭೆ ನಂತರ ಬಂದಾಗ್ತವೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಕೇವಲ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇದನ್ನ ಬಂದ್ ಮಾಡ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಇದು, ನಾವು ಯಾವ ಕಾರಣಕ್ಕೂ ಬಂದ್ ಮಾಡೋದಿಲ್ಲ. ಇನ್ನ ಹೆಚ್ಚಿಗೆ ಶಕ್ತಿ ತುಂಬ್ತೀವಿ. ಬಡವರು ಅವರು ಭಾವನೆ ಮೇಲೆ ಹೋಗ್ತಾ ಇದ್ದಾರೆ, ನಾವು ಬದುಕಿನ ಮೇಲೆ ಹೋಗ್ತಾ ಇದ್ದೀವಿ. ಸರ್, ಈಗ 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ ನಿಗಮ ಮಂಡಳಿ ವಿಚಾರ ಸಂಬಂಧಪಟ್ಟ